ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಭಟ್. ಇದು ನನ್ನ 125ನೇ ಅಡಿಗೆ. ಅನ್ನಪೂರ್ಣೇಶ್ವರಿ ಕೃಪೆಯಿಂದ ಸತತವಾಗಿ ನಾನು 124 ಅಡುಗೆಗಳನ್ನು ಯೂಟ್ಯೂಬ್ಗೆ ಈಗಾಗಲೇ ನಾನು ಭರ್ತಿ ಮಾಡಿದ್ದೀನಿ. ಈಗ 125ನೇ ಅಡಿಗೆ ಕೂಡ ಆಗ್ತಾ ಇದೆ. ಮತ್ತೊಮ್ಮೆ ಅವಳ ಆಶೀರ್ವಾದವನ್ನು ಪಡಿತಾ ಮುನ್ನುಗ್ತಾ ಇದ್ದೀನಿ. ಇವತ್ತೊಂದು ರುಚಿಕರವಾದಂತಹ ಚಟ್ನಿ ಪುಡಿಯನ್ನು ಮಾಡೋಣ ಬನ್ನಿ. ಹಲವಾರು ರೀತಿಯ ಚಟ್ನಿ ಪುಡಿಗಳನ್ನು ನಾವು ತಿಂದಿದ್ದೀವಿ. ಅದು ಕಡಲೆಬೇಳೆ ಬೇರೆ, ಪುಟಾಣಿದು ಬೇರೆ, ಕರ್ಬೇವಿನ ಸೊಪ್ಪಿನ ಬೇರೆ, ಹೀಗೆ ಬೇರೆ ಬೇರೆ ಇರುತ್ತೆ. ಆದರೆ ನಾನಿವತ್ತು ಮುಖ್ಯವಾಗಿ ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಶೇಂಗಾ ಬೀಜ, ಉದ್ದಿನಬೇಳೆ, ಹಾಗೆ ಪುಟಾಣಿ, ಸ್ವಲ್ಪ ಬಿಳಿ ಎಳ್ಳು. ಯಾವ ಲೋಟದಲ್ಲಿ ನಾನು ಕಡಲೆಬೇಳೆಯನ್ನು ತೊಗೊಂಡಿದ್ದೆ ಅದರ ಕಾಲು ಭಾಗದಲ್ಲಿ ಬಾಕಿ ಎಲ್ಲವನ್ನು ತೊಗೊಂಡಿದ್ದೀನಿ. ಇದು ಎಳ್ಳು ಸ್ವಲ್ಪ ಕಡಿಮೆ ಇದೆ, ಬಿಳಿ ಎಳ್ಳು. ಹಾಗೆ ಅರ್ಧಕ್ಕಿಂತ ಕಡಿಮೆ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಯಾಕೆ ಅಂದರೆ ಇಲ್ಲಿ ನಮಗೆ ಎಳ್ಳು ಮತ್ತು ಶೇಂಗಾ ಬೀಜ ಕೂಡ ಎರಡೂ ಕೂಡ ಒಂದು ಎಣ್ಣೆಯ ಅಂಶವೇ ಇರುತ್ತೆ, ಮುದ್ದೆ ಮುದ್ದೆ ಆಗಿಬಿಡತ್ತೆ ಜಾಸ್ತಿ ಒಣ ಕೊಬ್ಬರಿಯನ್ನು ತೊಗೊಂಡ್ರೆ. ಇಲ್ಲಿ 4-5 ಎಸಳು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ 2 ಚಮಚದಷ್ಟು ಇದು ಹುಳಿ ಪುಡಿಯನ್ನು ತೊಗೊಂಡಿದ್ದೀನಿ, 2 ಚಮಚದಷ್ಟು ಸಕ್ಕರೆ, ಹಾಗೆ 1-2 ಚಮಚ ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಇಂಗನ್ನು ಹಾಕ್ಕೊಳ್ತೀನಿ. ಇದೆಲ್ಲವನ್ನು ಬಳಸಿ ಒಂದು ರುಚಿಕರವಾದಂತಹ ಚಟ್ನಿ ಪುಡಿಯನ್ನು ಮಾಡೋಣ ಬನ್ನಿ. ಮೊದಲಿಗೆ ಕಡಲೆಬೇಳೆಯನ್ನು ಹಾಕಿ ಹುರ್ಕೊಳ್ಳೋಣ. ಇದನ್ನು ಸಣ್ಣ ಉರಿಯಲ್ಲಿ ಕೆಂಪಾಗುವ ತನಕ, ಹಸಿ ವಾಸನೆ ಪೂರ್ತಿ ಹೋಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈಗ ಕಡಲೆಬೇಳೆ ಕೆಂಪಿಗೆ ಹುರ್ಕೊಂಡಿದ್ದೀವಿ. ಇದನ್ನ ಒಂದು ಬೇರೆ ಪ್ಲೇಟಿಗೆ ತಕೊಂಡ್ಬಿಡೋಣ. ಇದರಲ್ಲಿ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆ 1 ಲೋಟ. ಇದನ್ನು ಕೂಡ ಕೆಂಪಾಗೋವರೆಗೆ ಹುರ್ಕೊಂಡ್ಬಿಡೋಣ. ಉದ್ದಿನಬೇಳೆ ಜಾಸ್ತಿನ ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಸ್ವಲ್ಪ ಅಂಟು ಬರುತ್ತೆ. ಅದು ಸ್ವಲ್ಪ ಇದ್ದರೆ ಸಾಕು. ನಾವು ಅನ್ನಕ್ಕೆ ಕಲಿಸ್ಕೊಂಡಾಗ, ದೋಸೆಗೆ ಹಾಕ್ಕೊಂಡಿದ್ದಾಗ ತುಂಬ ಪುಡಿ ಪುಡಿ ಇದ್ರೂ ಅದು ಚೆನ್ನಾಗಿರಲ್ಲ. ಲೈಟಾಗಿ ಇದರ ಪರಿಮಳ, ಉದ್ದಿನ ಪರಿಮಳ ನಮಗೆ ಚಟ್ನಿ ಪುಡಿಯಲ್ಲಿ ಸಿಗಬೇಕು. ಈಗಂತೂ ಚಟ್ನಿ ಪುಡಿ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ಸು. ಪುಡಿ ಇಡ್ಲಿ, ಪುಡಿ ದೋಸೆ ಅಂತ ಹೇಳ್ಬಿಟ್ಟು ಭಾಳನೇ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ನನಗನ್ಸೋದು ಅದೆಲ್ಲಕ್ಕಿಂತನೂ ನಮಗೆ ಇದು ಎಮರ್ಜೆನ್ಸಿನಲ್ಲಿ ಕರೆಂಟ್ ಹೋಯ್ತಾ ಪಟ್ ಅಂತ ಚಟ್ನಿ ಪುಡಿ ಹಾಕ್ಕೊಂಡು ನಾವು ದೋಸೆ, ಇಡ್ಲಿ, ಚಪಾತಿ ಏನಿಗೆ ಬೇಕಾದ್ರೂ ಬಳಸ್ಕೋಬೋದು. ಅದಕ್ಕೆ ಎಣ್ಣೆನೋ ತುಪ್ಪನೋ ನಮ್ಗೆ ಏನಿಷ್ಟ, ಮೊಸರು ಏನು ಬೇಕಾದ್ರೂ ಹಾಕೋಬೋದು. ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಏನಕ್ಕಾದ್ರೂ ಹಾಕೋಬೋದು. ಅಲ್ಲದೆ ನಾವು ಒಂದು ತೆಳುವ ಅವಲಕ್ಕಿಗೂ ಕೂಡ ಚಟ್ನಿ ಪುಡಿಯನ್ನು ಹಾಕ್ಕೊಂಡು ಕಲಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಅಥವಾ ಕಾಯಿ ತುರಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅದೊಂಥರ ರುಚಿ ಇರುತ್ತೆ. ಹಲವು ರೀತಿಯಲ್ಲಿ ಏನೋ ಒಂದು ಉಪ್ಪಿನಕಾಯಿ ಹೇಗೆ ಧೈರ್ಯ ಕೊಡುತ್ತೋ ಹಾಗೆ ಚಟ್ನಿ ಪುಡಿ ಕೂಡ ಮನೆಯಲ್ಲಿದ್ದರೆ ಒಂದು ಧೈರ್ಯ. ಯಾರೇ ಬಂದ್ರೂ ಏನೋ ಒಂದು ಅದರಿಂದ ಏನೋ ಒಂದು ಹೊಸ ಮಾಡಬಹುದು ಅಂತ. ಇಲ್ಲ ಪಲ್ಯದ ಪುಡಿ ಖಾಲಿ ಆಯಿತು, ಪಲ್ಯದ ಪುಡಿ ಹಾಕಬೇಕು, ನಂಗೆ ಉದ್ದಿನಬೇಳೆ ಕಡಲೆಬೇಳೆ ಹುರಿದಾಗ್ಲಿಕ್ಕೆ ಸಮಯ ಇಲ್ಲ, ಸೊ ಅಚ್ಕಾರದ ಪುಡಿನೋ ಅಥವಾ ತಿಳಿ ಸಾರಿನ ಪುಡಿನೋ ಹಾಕಿ 1-2 ಚಮಚ ಹಾಕಿ ಕೂಡ ನಾವು ಪಲ್ಯವನ್ನು ಮಾಡ್ಬೋದು. ಅತ್ಯಂತ ರುಚಿಕರವಾಗಿ ಕೂಡ ಅದು ಆಗತ್ತೆ. ಹಾಗಾಗಿ ಒಂದು ಲೆಕ್ಕದಲ್ಲಿ ಮನೆಯಲ್ಲಿ ನಾವು ಚಟ್ನಿ ಪುಡಿ ಯಾವಾಗಲೂ ಇಟ್ಕೊಂಡಿರೋದು ಬಹಳ ಒಳ್ಳೆಯದು. ಅಲ್ಲದೆ ಇದರಲ್ಲಿರುವಂಥ ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ಕೂಡ ನಮಗೆ ಶಕ್ತಿ ಕೊಡುವಂಥದ್ದೇ ಆಗಿರುತ್ತೆ. ಕೆಂಪಾಗ್ತಾ ಬರ್ತಾ ಇದೆ, ಇನ್ನು ಸ್ವಲ್ಪ ಕೆಂಪಾಗ್ತದೆ. ಉದ್ದಿನಬೇಳೆ ಕೆಂಪಾಗ್ತಾ ಬಂದಿದೆ. ಇದಕ್ಕೆ ನಾನು ಹುರಿಗಡಲೆಯನ್ನು ಸೇರಿಸ್ಕೊತೇನೆ. ಹುರಿಗಡಲೆ ಅಥವಾ ಪುಟಾಣಿ ಏನಂತೀರ
ಅದನ್ನು ಯಾಕಂದರೆ ಅದು ಅಗಲೇ ಹುರಿದಾಗಿರುತ್ತೆ ಮತ್ತು ಹೊತ್ತಾಗಿ ಹುರಿಬೇಕು ಅಂತ ಏನಿರೋದಿಲ್ಲ. ಸ್ವಲ್ಪ ಬಿಸಿ ತಾಗಿದ್ರೆ ಗರ್ಗರಿ ಆದರೆ ಸಾಕು. ಹಾಗಾಗಿ ನಾನು ಉದ್ದಿನಬೇಳೆ ತೆಗೆಯೋ ಸಂದರ್ಭದಲ್ಲಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹುರಿಗಡಲೆಗೂ ಚೆನ್ನಾಗಿ ಬಿಸಿ ತಾಗ್ಬಿಡ್ಲಿ ಅಂತ. ಈಗ ಉದ್ದಿನಬೇಳೆ ಹೊಂಬಣ್ಣದಲ್ಲಿ ಬಂದಿದೆ, ಇದನ್ನು ತಕ್ಕೊಳ್ತಾ ಇದ್ದೀನಿ. ಈಗ ಎಳ್ಳು ಹಾಕ್ಕೊತಾ ಇದ್ದೀನಿ. ನಿಮಗೆ ಗೊತ್ತಿದೆ, ಎಳ್ಳು ಭರ್ಪೂರು ಕ್ಯಾಲ್ಸಿಯಂ ಇರುವಂತಹ ಒಂದು ಧಾನ್ಯ ಅಂತ ಹೇಳ್ಬೋದು ನಾವಿದು. ನೋಡಿ, ಪಟ 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 ಅಂತ ಹಾರಲಿಕ್ಕೆ ಶುರು ಆಗುತ್ತೆ. ಎಳ್ಳನ್ನು ಆಗಾಗ ಅಡುಗೆನಲ್ಲಿ ಉಪಯೋಗಿಸೋದು ಬಹಳ ಒಳ್ಳೆಯದು. ಎಳ್ಳು ಪುಡಿ ಚಿತ್ರಾನ್ನ ಇರ್ಬೋದು, ಎಳ್ಳು ಸೂಸ್ಲ ಇರ್ಬೋದು, ಅಥವಾ ಎಳ್ಳಿನ ಚಟ್ನಿ, ಎಳ್ಳಿನ ಜ್ಯೂಸು, ಸಾಕಷ್ಟು ಎಳ್ಳಿನ ಪದಾರ್ಥಗಳನ್ನು ನಾವು ಮಾಡಿ ತಗೊಳ್ಬೋದು. ಸಾಕು. ಈಗ ಕಡಲೆಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ. ನಾವು ಸಪ್ರೇಟ್ ಕೂಡ ಮಾಡ್ಬೋದು. ಬರೀ ಕಡಲೆಬೇಳೆ ಉಪಯೋಗಿಸಿ ಚಟ್ನಿ ಪುಡಿ, ಬರೀ ಶೇಂಗಾ ಉಪಯೋಗಿಸಿ ಚಟ್ನಿ ಪುಡಿ, ಬರೀ ಉದ್ದಿನಬೇಳೆ ಚಟ್ನಿ ಪುಡಿ, ಅವು ಚೆನ್ನಾಗಿರುತ್ತೆ. ಅದು ಎಲ್ಲ ಚಟ್ನಿ ಪುಡಿಗಳನ್ನು ತಿನ್ನಲ್ಲ ಅಂತ ಹೇಳಿದಾಗ ನಾವು ಈ ರೀತಿಯಾಗಿ ಒಂದರಲ್ಲೇ ಎಲ್ಲವನ್ನು ಸೇರಿಸಿ ಮತ್ತು ಎಲ್ಲವೂ ಹೊಟ್ಟೆಗೆ ಹೋಗೋ ರೀತಿ ಏನೋ ಒಂದು ಪ್ಲಾನನ್ನು ಮಾಡಬಹುದು. ಇದನ್ನು ಕೂಡ ಹುರ್ಕೋಣ ಕ್ಲೀನಿಂಗ್. ಶೇಂಗಾ ಕೂಡ ಈಗ ಬಣ್ಣ ಬದಲಾಗಿದೆ, ಇದನ್ನು ಕೂಡ ತಕೊಂಡ್ಬಿಡೋಣ. ಈಗ ಒಣಮೆಣಸು ಹಾಗೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು, ಬರೀ ಕರಿಬೇವಿನ ಸೊಪ್ಪಿನ ಚಟ್ನಿ ಬರೀ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಕೂದಲು ಮತ್ತು ಕಣ್ಣಿಗೆಲ್ಲ ಬಹಳ ಒಳ್ಳೆಯದು. ಆದರೆ ತಿನ್ನೋರಿರ್ಬೇಕಷ್ಟೆ ಮಾಡಿದ್ರೆ. ಯಾವುದಕ್ಕೂ ಎಣ್ಣೆ ಹಾಕ್ಬೇಡಿ, ಹಾಗೆಯೇ ಹುರ್ಕೊಳ್ಳಿ. ಎಣ್ಣೆ ಹಾಕಿಬಿಟ್ರೆ ಅದು ಸ್ವಲ್ಪ ದಿವಸ ಆದ್ಮೇಲೆ ವಾಸನೆ ಬರುತ್ತೆ. ಚಟ್ನಿ ಪುಡಿ ಜಾಸ್ತಿ ಮಾಡಿದ್ರೆ ಒಂದಿಷ್ಟನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಸ್ವಲ್ಪ ವಾರ 15 ದಿವಸಕ್ಕಾಗೋಷ್ಟು ಮಾತ್ರ ಮೇಲೆ ಇಟ್ಕೊಳ್ಬೇಕು. ಇನ್ನು ಬಾಕಿದನ್ನು ಗಾಜಿನ ಭರಣಿ ಇದ್ರೆ, ಆದರೆ ಶೀಶ ಅಥವಾ ಭರಣಿಲಿದ್ರೆ ಅಥವಾ ಡಬ್ಬದಲ್ಲಿ ಟೈಟಾಗಿ ಹಾಕಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನಮಗೆ ತಿಂಗಳಕ್ಕಿಂತ ಜಾಸ್ತಿ ಬೇಕು ಅಂದರೆ ಫ್ರಿಜ್ಜಲ್ಲಿ ಒಂದು ಮೂಲೆಯಲ್ಲಿ ನೀಟಾಗಿ ಜೋಡಿಸಿಟ್ಕೊಂಡ್ಬಿಟ್ರೆ ಅದು ಬೇಕಾದಾಗ ತಕ್ಕೋಬೋದು. ಡೈಲಿ ಉಪಯೋಗಕ್ಕೆ ಸ್ವಲ್ಪ ಬೇರೆ ಇಟ್ಕೋಬೇಕಾದ್ರೆ. ಮೆಣಸಿನ್ಕಾಯಿ ಕೂಡ ಹುರಿದಾಗಿದೆ ನೋಡಿ. ಇದು ಕ್ಲೀನಾಗಿ ಕರ್ಬೇವಿನ ಸೊಪ್ಪು ಪುಡಿ ಆಗೋ ತನಕ ನಾವು ಆ ರೀತಿ ಗರ್ಗರಿ ಆಗೋ ತನಕ ಹುರ್ಕೊಂಡಿದ್ದೀವಿ. ಆದರೆ ಮೆಣಸಿನ್ಕಾಯಿ ಬಿಸಿ ಆದಾಗ ಅದು ಗರ್ಗರಿ ಆಗೋದಿಲ್ಲ, ಸ್ವಲ್ಪ ತಣ್ಣಗಾದಾಗ ಮಾತ್ರ ಗರಿಗರಿ ಆಗುತ್ತೆ. ಅದನ್ನು ಬೇರೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಬೇಡ. ಇಲ್ಲಿ ಒಣ ಕೊಬ್ಬರಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ತುರಿದು ಕೂಡ ಹಾಕ್ಕೋಬೋದು. ಇದನ್ನು ನಾವು ಹುರ್ಕೊಂಬೇಡ. ಒಣ ಕೊಬ್ಬರಿ, ಶೇಂಗಾ, ಎಳ್ಳು ಎಲ್ಲವೂ ರುಚಿ ರುಚಿಯಾಗಿರೋದೇ ಇದರಲ್ಲಿ.
ಬ್ರೆಡ್ಡನ್ನು ಬಿಸಿ ಮಾಡಿ ತುಪ್ಪ ಹಾಕಿ ಬಿಸಿ ಮಾಡಿ ಚಟ್ನಿ ಪುಡಿಯನ್ನು ಹಚ್ಕೊಂಡು ರೋಸ್ಟ್ ಥರ ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಅದು ಕೂಡ ನಾವು ಮಾಡ್ಕೋಬೋದು. ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ ಕೆಂಪಾಗೋ ತನಕ. ಕೊಬ್ಬರಿಯನ್ನು ಅರ್ಧ ಸುಟ್ಟಾದ್ಮೇಲೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹುಣಸೆ ಹಣ್ಣನ್ನು ಹಾಕೊಳ್ಳೋದಾದ್ರೂ ನಾವು ಇದೇ ಸಂದರ್ಭದಲ್ಲಿ ಸೇರಿಸ್ಕೋಬೇಕು. ಹಾಗೆ ಇಟ್ಕೊಂಡಿರೋ ಹುಳಿ ಪುಡಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಮಾತ್ರ ಸೇರಿಸೋ ಹಾಗಿಲ್ಲ, ಅದನ್ನ ರುಬ್ಬುವಾಗ ಹಾಗೆ ಸೇರಿಸ್ಕೊಂಡ್ಬಿಡೋಣ. ಸಕ್ಕರೆ ಮತ್ತು ಅರಿಶಿನ ಪುಡಿ ಮಾತ್ರ ಅದು ಹಾಗೆ ಇರುತ್ತೆ. ಉಪ್ಪಿಗೆ ಒಂದು ನೀರು ಬಿಡುವಂತಹ ಗುಣ ಇರೋದ್ರಿಂದ ನಾವು ಇಲ್ಲಿ ಹುರ್ಕೋಬೇಕಾಗತ್ತೆ. ಯಾವುದೇ ಪದಾರ್ಥಕ್ಕೂ ನಾವು ಹಾಗೆ ಉಪ್ಪನ್ನು ಹಾಕಿದಾಗ ಅದು ನೀರು ಬಿಡುತ್ತೆ. ಸ್ವಲ್ಪ ದಿವಸ ಹಾಕ್ತಿದ್ದಂಗೆ ಸ್ವಲ್ಪ ತೇವ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಅದನ್ನು ಹುರಿದ್ಬಿಟ್ಟು ಅದರಲ್ಲಿರೋ ತೇವಾಂಶವನ್ನು ನಾವು ತಕ್ಕೊಂಡ್ಬಿಡ್ತೀವಿ. ಇಲ್ಲಿ ಇಟ್ಕೊಂಡಿರುವಂತಹ ಹುರಿದಿರುವಂಥ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸನ್ನು ಕೂಡ ನಾನು ಉಪ್ಪಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಹಿಂಗ್ ಸೇರಿಸ್ಕೊಂಡ್ಬಿಡೋಣ. ಹಿಂಗ್ ಒಂದು ಅರ್ಧ ಚಮಚದಷ್ಟು ಸಾಕು. ಇದನ್ನ ಮಿಶ್ರಣ ಮಾಡಿ ಒಲೆ ಆಫ್ ಮಾಡಿ ಇಲ್ಲೇ ತಣ್ಣಗಾಗುತ್ತೆ ಬಿಡೋಣ ಇದನ್ನ. ಇದು ಅಲ್ಲೇ ಗರ್ಗರಿ ಆಗುತ್ತೆ. ಸ್ವಲ್ಪ ಇದೇ ಬಾಣಲಿಯ ಬಿಸಿ ಮತ್ತು ಒಲೆ ಬಿಸಿಗೆ ಅದು ಗರ್ಗರಿ ಆಗುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ಅದನ್ನ ಪೌಡ್ರ್ ಮಾಡಿ. ಈಗ ಸುಮಾರು ತಣ್ಣಗಾಗಿದೆ ಇದೆಲ್ಲ. ಅದಕ್ಕೆ ನಾನು ಉಪ್ಪು ಒಂಚೂರು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹುರಿದಿಟ್ಟಂತಹ ಕರಿಬೇವಿನ ಸೊಪ್ಪು, ನಾವು ಇದನ್ನು ಕೂಡ ಸಪ್ರೇಟ್ ಪುಡಿ ಮಾಡಿ ಹಾಕೋಬಹುದು. ಸೊ ಜೊತೆನಲ್ಲೇ ಸೇರಿಸಿದ್ರೆ ಎಲ್ಲ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ನಾನು ಒಟ್ಟಿಗೆ ತಗೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡ್ಬಿಡೋಣ. ಹುರಿದಿರೋದನ್ನ ಮಿಕ್ಸಿ ಬೌಲ್ಗೆ ಹಾಕೊಂಡು ಪುಡಿ ಮಾಡಿ. ಪೌಡ್ರ್ ಒಂದ್ಸರಿ ನಾವು ರುಬ್ಬಿದಾಗ ಹೀಗೆ ಅದನ್ನ ಮತ್ತೆ ಮಿಶ್ರಣವನ್ನ ಮಾಡ್ಕೊಳ್ಬೇಕು. ಸಹಜವಾಗಿ ಇದರಲ್ಲಿರುವಂಥ ಶೇಂಗಾ ಬೀಜ, ಒಣ ಕೊಬ್ಬರಿ ಅವೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳುತ್ತೆ ಬಿಸಿ ತಾಗ್ತಾ ಇದ್ದ ಹಾಗೇನೆ. ಅಲ್ಲಿ ಮತ್ತೆ ಮಿಶ್ರ ಮಾಡಿಕೊಂಡು ಮತ್ತೆ ಅದನ್ನು ಬೇಯಿಸ್ಕೊಳ್ಳೋಣ. ತುಂಬ ನೈಸ್ ಪೌಡ್ರ್ ಆಗಬಾರ್ದು, ಲೈಟಾಗಿ ದರಿ ಇರಬೇಕು. ನೋಡಿ ಘಮ್ ಅಂತ ಇದೆ. ಈಗ ಇದು ಇಷ್ಟು ದರಿ ಆಗಿದೆ. ಆದ್ರೆ ಇನ್ನೊಂದು ರೌಂಡು ನಾವು ಬೀಸ್ಕೊಂಡ್ಬಿಡೋಣ ಇದನ್ನ.
ಇದನ್ನು ಹೊಟ್ಟೆಗೆ ಹಾಕ್ಕೊಂಡ್ಬೇಡ. ಸಹಜವಾಗಿ ಈ ಥರ ಇದಾಗಿರುತ್ತೆ, ನಾವು ಅದನ್ನು ಹೊಡಿಬೇಕು. ಸ್ವಲ್ಪ ಬಿಸಿಗೆ ಸ್ವಲ್ಪ ಗಂಟು ಗಂಟು ಕಟ್ಟಿದಂಗೆ ಆಗಿರುತ್ತೆ. ಇನ್ನೊಂದು ಒಬ್ಬೆನೂ ನಾವು ಪುಡಿ ಮಾಡ್ಕೊಂಬಿಡೋಣ. ನೋಡಿ, ಈಗ ಪುಡಿ ಮಾಡಿದ್ದು ಬೆಳ್ಳಗಿದೆ, ಇದು ಕೆಂಪಗಿದೆ. ಅಂದರೆ ಇದ್ರಲ್ಲಿ ಮೆಣಸು ಜಾಸ್ತಿ ಇದೆ, ಇದ್ರಲ್ಲಿ ಮೆಣಸು ಕಡಿಮೆ ಇದೆ. ಸೊ ಇದನ್ನು ನಾವೀಗ ಮಿಶ್ರ ಮಾಡ್ಕೊಂಬಿಡೋಣ. ಎರಡನ್ನು ಮಿಶ್ರ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಇನ್ನೊಂದ್ಸರಿ ಮಿಕ್ಸಿನಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಸೇರಿಸ್ಕೊಂಬಿಡೋಣ. ಅವಾಗ ಎಲ್ಲವೂ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇದನ್ನೀಗ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ಬಿಸಿಗೆ ಎಲ್ಲಲ್ಲಿ ಉಂಡೆ ಕಟ್ಕೊಂಡಿರುತ್ತೆ, ಅದನ್ನು ಒಡೆದು ಮಿಶ್ರ ಮಾಡಬೇಕು. ಈಗ ಮತ್ತೊಂದು 2 ರೌಂಡು ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಬಿಡೋಣ. ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿ ಸೇರ್ಕೊಂಡ್ಬಿಡುತ್ತೆ. ಈ ಸಂದರ್ಭದಲ್ಲಿ ಬೇಕಾದ್ರೆ ನೀವು ಒಂದು ಸ್ವಲ್ಪ ಮಿಶ್ರ ಮಾಡಿ ಟೇಸ್ಟ್ ನೋಡಿಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಕೂಡ ಸೇರಿಸ್ಕೋಬೋದು. ಘಮ ಘಮ ಅಂತ ಇದೆ. ಈಗಲೇ ಅನ್ನಕ್ಕೆ ಹಾಕೊಂಡು ತುಪ್ಪ ಹಾಕೊಂಡು ತಿನ್ಬಿಡೋಣ ಅಂತ ಅನಿಸ್ತಾ ಇದೆ. ಅನ್ನನೂ ಆಗ್ತಾ ಇದೆ. ಲೆಟ್ ಮಿ ಟ್ರೈ. ಈಗ ನೋಡಿದ್ರೆ ಕಲರ್ ಥರ ಚೆನ್ನಾಗಿದೆ. ಕರಿಬೇವಿನ ಸೊಪ್ಪು ಹಾಕಲಿಲ್ಲ ಅಂದರೆ ಕಲರ್ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಅಂದರೆ ಕರಿಬೇವಿನ ಸೊಪ್ಪು ತುಂಬ ಕಬ್ಬಿಣದ ಅಂಶ ಇರುವಂತಹ ಒಂದು ಒಗ್ಗರಣೆ ಸೊಪ್ಪು ಆಗಿದ್ದರಿಂದ ಅದನ್ನು ಬಿಡೋಂಗಿಲ್ಲ. ಬಹಳ ಎಸೆನ್ಷಿಯಲ್ ಕೂಡ ಅದು ನಮಗೆ. ಬಾಕಿ ಕಡೆ ಆದರೆ ನಾವು ಕರಿಬೇವಿನ ಸೊಪ್ಪನ್ನ ಎತ್ತಿ ಪಕ್ಕಕ್ಕೆ ಇಟ್ಬಿಡ್ತೀವಿ, ಆದರೆ ಇಲ್ಲಿ ಹಂಗಿಲ್ಲ. ಈ ಪೌಡ್ರ್ ಆಗಿ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ತಿಂದಿದ್ದು ಕೂಡ ಗೊತ್ತಾಗಲ್ಲ ಅಲ್ವಾ. ಸೊ ಇನ್ನೊಂದು ಟ್ರಿಪ್ಪು ನಾನು ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಎಷ್ಟು ಪೌಡ್ರ್ ಆಗ್ತಾ ಹೋಗುತ್ತೋ ಅದಷ್ಟು ಬ್ರೈಟ್ ಆಗ್ತಾ ಹೋಗುತ್ತೆ. ಆದರೆ ನೈಸ್ ಪೌಡ್ರ್ ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಸ್ವಲ್ಪ ದರಿಯನ್ನೇ ಮಾಡ್ಕೊಳ್ಳೋಣ. ಇಷ್ಟ ಇದನ್ನ ಕ್ಲೀನಾಗಿ ತಕೊಂಬಿಡೋಣ. ಸ್ವಲ್ಪ ಅದು ಹಿಡ್ಕೊಂಡಂಗೆ ಆಗಿರುತ್ತೆ, ಯಾಕಂದರೆ ಒಣ ಕೊಬ್ಬರಿ, ಎಳ್ಳು, ಶೇಂಗಾ ಬೀಜ ಇದಕ್ಕೆಲ್ಲ ಅಂಟ್ಕೊಳ್ಳೋ ಅಂಥ ಒಂದು ಗುಣ. ಹಾಗಾಗಿ ಅದು ಬಿಸಿಗೆ ತಕ್ಕೊಂಡಿರುತ್ತೆ, ಅದನ್ನು ತಕ್ಕೊಂಬಿಟ್ರಾಯ್ತು. ಎಸ್, ಈಗ ಮತ್ತೊಂದು ಸರಿ ಅದನ್ನೆಲ್ಲ ನೀಟಾಗಿ ಪೌಡ್ರ್ ಮಾಡ್ಕೊಂಡಿರ್ಬೇಕು. ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ಬಾಟ್ಲಿ ತುಂಬಿಟ್ಕೊಳ್ಳೋಣ. ಸ್ವಲ್ಪ ಮಿಕ್ಸಿ ಬಿಸಿ ಇದಕ್ಕೆ ಇತ್ತಾಗಿದೆ, ಆ ಬಿಸಿ ಆರಲಿ ಸ್ವಲ್ಪ. ಈಗ ನಮ್ಮ ಚಟ್ನಿ ಪುಡಿ ಸ್ವಲ್ಪ ಆರಿ ತಣ್ಣಗಾಗಿದೆ. ಈಗ ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಹುಡಿ ಹುಡಿ ಅನಿಸ್ತಾ ಇದೆ. ಇದನ್ನು ನೀಟಾಗಿ ಒಂದು ಬಾಟ್ಲಿಗೆ ತುಂಬ್ಕೊಂಬಿಡೋಣ. ಸೊ ಚಟ್ನಿ ಪುಡಿಯನ್ನು ನಾವು ಯಾವಾಗಲೂ ಸ್ವಲ್ಪ ನೀಟಾಗಿ ಗಟ್ಟಿ ಮುಚ್ಚಳ ಮುಚ್ಚಿಡ್ಬೇಕು. ನೀರು ತಾಗಿಸ್ಬಾರ್ದು. ನೀರು ತಾಗಿಸ್ಬಿಟ್ರೆ ಅದು ಉಂಡೆ ಉಂಡೆ ಕಟ್ಕೊಂಡ್ಬಿಡುತ್ತೆ, ಹಾಗೆ ಬೇಗ ಹಾಳಾಗುತ್ತೆ.
ಹಾಗಾಗಿ ನಿತ್ಯದ ಉಪಯೋಗಕ್ಕೆ ಅಂತ ಈಗ ನಾನು ಇಲ್ಲೊಂದು ಇಟ್ಕೊಂಡಿದ್ದೀನಿ, ಸಣ್ಣಗೆ ಡಬ್ಬಕ್ಕೆ ಹಾಕಿಟ್ಕೊಳ್ಳುವಂಥದ್ದು. ಇದು ನಿತ್ಯ ನಾವು ಹಾಕ್ಕೊಂಡು ತೆಗೆದು ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಉಳಿದಿದ್ದನ್ನು ಗಟ್ಟಿ ಮುಚ್ಚಿಡುವಂಥದ್ದು. ನಾವು ಕ್ಲೀನಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ಬಳಸಿದ್ರೆ ಒಂದು 5 ರಿಂದ 6 ತಿಂಗಳು ಆರಾಮಾಗಿ ಬಳಸ್ಬೋದು. ಒಂದೇ ಡಬ್ಬದಲ್ಲಿ ಇಟ್ಕೊಂಡು ಅದನ್ನೇ ನಾವು ಮುಚ್ಚಳ ತೆಗೆದು ಹಾಕಿ ಮಾಡ್ತಾ ಇದ್ರೆ ಅದ್ರ ಪರಿಮಳ ಕೂಡ ಹೊರಟೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ದಿನ ಬಳಕೆದನ್ನು ಬೇರೆ ಇಟ್ಕೊಳ್ಳಿ. ಉಪ್ಪಿನಕಾಯಿ ಹೇಗೆ ಮಾಡ್ತೀವಲ್ಲ ಅದೇ ಥರ. ತುಂಬ್ಕೊಂಬಿಡೋಣ ಇದಕ್ಕೆ ಪೂರ್ತಿ.